ಯಾವುದೇ ಒಂದು ದೊಡ್ಡ ಆವಿಷ್ಕಾರ ನೋಡಿ, ಅದರ ಹಿಂದೆ ಒಂದು ದೊಡ್ಡ ಅಗತ್ಯ ಇದ್ದೇ ಇರತ್ತೆ ಅಲ್ವಾ? ವಿಶ್ವವೋ ಡಿಜಿಟಲ್ ಹುಟ್ಟಿದ್ದು ಕೂಡ ಅಂತಹದ್ದೇ ಒಂದು ತುರ್ತು ಅಗತ್ಯದಿಂದ. ಹಾಗಿದ್ರೆ ಇದು ಬರೀ ಒಂದು ಸಾಫ್ಟ್ವೇರ್ ಬಗ್ಗೆ ಅಲ್ಲ, ಬದಲಿಗೆ ಒಬ್ಬ ಉದ್ಯಮಿ ತನ್ನ ಸ್ವಂತ ಹೋರಾಟದಿಂದ ಕಂಡುಕೊಂಡ ಒಂದು ಪರಿಹಾರದ ಕಥೆ. ಹೌದು, ಕೇಳಿದ ತಕ್ಷಣ ಇದೊಂದು ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿ ಅಥವಾ ಸಾಫ್ಟ್ವೇರ್ ಅನ್ಸಬಹುದು. ಆದ್ರೆ ಹಾಗೆ ಅಂದ್ಕೊಂಡ್ರೆ ಖಂಡಿತ ತಪ್ಪಾಗತ್ತೆ. ಯಾಕಂದ್ರೆ ಇದರ ಬೇರುಗಳು ಇರೋದೇ ಒಂದು ನಿಜವಾದ ಹೋರಾಟದಲ್ಲಿ. ಇದು ಯಾರ್ ಕಥೆ ಗೊತ್ತಾ? ತಮ್ಮ ಬಿಸ್ನೆಸ್ ಅನ್ನು ಹೇಗಾದ್ರೂ ಮಾಡಿ ಬೆಳೆಸಬೇಕು ಅಂತ ಒದ್ದಾಡ್ತಾರಲ್ಲ ಅಂತ ಪ್ರತಿಯೊಬ್ಬ ಸಣ್ಣ ಉದ್ಯಮಿಯ ಕಥೆ. ಇವತ್ತು ಬಹುತೇಕ ಸಣ್ಣ ವ್ಯಾಪಾರಿಗಳು ಎದುರಿಸೋ ಸವಾಲುಗಳೇ ಅಂದು ಈ ಕಥೆಗೆ ಒಂದು ರೀತಿ ನಾಂದಿ ಹಾಡಿದ್ದು. ಸರಿ, ಹಾಗಿದ್ರೆ ಕಥೆ ಶುರುವಾಗಿದ್ದು ಎಲ್ಲಿಂದ ಅಂತ ನೋಡೋಣ. ಇದ್ರ ಆರಂಭ ಆಗಿದ್ದೇ ಒಂದು ಚಿಕ್ಕ ಇ-ಕಾಮರ್ಸ್ ಉದ್ಯಮದಿಂದ. ಅಂದ್ರೆ ಕೈಯಿಂದ ಮಾಡಿದ, ಮನೆಯಲ್ಲೇ ತಯಾರಿಸಿದ ವಸ್ತುಗಳನ್ನ ಆನ್ಲೈನ್ನಲ್ಲಿ ಮಾರಾಟ ಮಾಡೋ ಒಂದು ಉತ್ಸಾಹದ ಪ್ರಯತ್ನ. ಯಾವುದೇ ಹೊಸ ಬಿಸ್ನೆಸ್ ಶುರು ಮಾಡಿದ್ರೂ ಫಸ್ಟ್ ಬರೋ ಚಾಲೆಂಜ್ ಅಂದ್ರೆ ಸೇಲ್ಸ್ ಅಲ್ದಾ? ಇಲ್ಲಿನೂ ಹಾಗೇ ಆಯ್ತು. ಸೇಲ್ಸ್ ಜಾಸ್ತಿ ಮಾಡ್ಬೇಕು ಅಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಬಿಟ್ಟು ಬೇರೆ ದಾರಿನೇ ಇರ್ಲಿಲ್ಲ. ಆದ್ರೆ ವಿಪರ್ಯಾಸ ಅಂದ್ರೆ ಯಾವುದು ದಾರಿ ಅನ್ಕೊಂಡಿದ್ರೋ ಅದೇ ದೊಡ್ಡ ಸಮಸ್ಯೆಯಾಗಿ ಕಾಡೋಕೆ ಶುರುವಾಯ್ತು. ಸೊ ಇಲ್ಲಿಂದ ಕಥೆಯ ಒಂದು ಸೀರಿಯಸ್ ಟರ್ನ್ ತಗೊಳುತ್ತೆ. ಡಿಜಿಟಲ್ ಮಾರ್ಕೆಟಿಂಗ್ ಜಗತ್ತಿನ ಕಠೋರ ಸತ್ಯಗಳು ಒಂದೊಂದಾಗಿ ಎದುರಿಗೆ ಬಂದು ನಿಂತು. ಆಗಿನ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ಒಂದು ಕಡೆ ನೋಡಿದ್ರೆ ಮಾರ್ಕೆಟಿಂಗ್ ಏಜೆನ್ಸಿಗಳು. ಅವರ ಚಾರ್ಜಸ್ ಸಿಕ್ಕಾಪಟ್ಟೆ ದುಬಾರಿ. ಅಷ್ಟು ದುಡ್ಡು ಸುರಿದ್ರೂ ಒಳ್ಳೆ ರಿಸಲ್ಟ್ ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಇನ್ನೊಂದು ಕಡೆ ಸಣ್ಣ ಉದ್ಯಮಿಗಳು. ಅವರ ಅಗತ್ಯಗಳೇ ಬೇರೆ. ಅವರಿಗೆ ಬೇಕಾಗಿದ್ದು ಕಡಿಮೆ ಖರ್ಚಲ್ಲಿ ಬೆಸ್ಟ್ ರಿಸಲ್ಟ್. ಸೊ ಇವೆರಡರ ನಡುವೆ ಒಂದು ದೊಡ್ಡ ಕಂದಕವೇ ನಿರ್ಮಾಣವಾಗಿತ್ತು. ಇಂಥ ಒಂದು ಗೊಂದಲದ ಪರಿಸ್ಥಿತಿಯಲ್ಲಿ ತಲೆಯಲ್ಲಿ ಒಂದು ಸಿಂಪಲ್ ಪ್ರಶ್ನೆ ಬಂತು. ಅದೇನಂದ್ರೆ, ಯಾಕೆ ಬೇರೆಯವರ ಮೇಲೆ ಅವಲಂಬಿತರಾಗಬೇಕು? ನಾನೇ ಯಾಕೆ ಡಿಜಿಟಲ್ ಮಾರ್ಕೆಟಿಂಗ್ ಕಲಿಬಾರ್ದು? ಅಷ್ಟೇ. ಆ ಒಂದು ಚಿಕ್ಕ ಆಲೋಚನೆ ಇದೆಯಲ್ಲ, ಅದೇ ಇಡೀ ಕಥೆಯ ದಿಕ್ಕನ್ನೇ ಬದಲಾಯಿಸಿಬಿಟ್ಟು. ಅವನ್ನೇ ಒಂದು ಪ್ರಶ್ನೆ ಒಂದು ಹೊಸ ಪಯಣವನ್ನೇ ಶುರು ಮಾಡ್ತು. ಅಂದ್ರೆ ಬೇರೆಯವರಿಂದ ಪರಿಹಾರ ನಿರೀಕ್ಷೆ ಮಾಡುವುದನ್ನ ಬಿಟ್ಟು ತಾವೇ ಒಂದು ಪರಿಹಾರವಾದಿ ಬದಲಾಗೋ ದಾರಿ ಇಲ್ಲಿಂದ ತೆರೆದುಕೊಳ್ತು. ನಂಬೋಕೆ ಆಗಲ್ಲ, ಮುಂದಿನ 3 ತಿಂಗಳಲ್ಲಿ ಇಡೀ ಚಿತ್ರಣವೇ ಬದಲಾಗಿ ಹೋಯ್ತು. ಒಂದು ಆನ್ಲೈನ್ ಕೋರ್ಸಿಗೆ ಸೇರ್ಕೊಂಡು ಡಿಜಿಟಲ್ ಮಾರ್ಕೆಟಿಂಗ್ನ ಎ ಟು ಝೆಡ್ ಅಂದ್ರೆ ಲೀಡ್ ಜನರೇಷನ್ ಇರ್ಬೋದು, ಆಡ್ ಸ್ಟ್ರಾಟಜಿ ಇರ್ಬೋದು, ಎಲ್ಲವನ್ನೂ ಕಂಪ್ಲೀಟಾಗಿ ಕಲ್ತು ಆ ಕಲ್ತಿದ್ದನ್ನ ಡೈರೆಕ್ಟ್ ಆಗಿ ಬಿಸ್ನೆಸ್ ಮೇಲೆ ಅಳವಡಿಸಲಾಯಿತು. ಆಮೇಲೆ ಬಂದ ಫಲಿತಾಂಶ ಇದೆಯಲ್ಲ, ನಿಜಕ್ಕೂ ಅದ್ಭುತ. ಸೇಲ್ಸ್ ಸಖತ್ತಾಗಿ ಜಾಸ್ತಿ ಆಯ್ತು. ಬಿಸ್ನೆಸ್ಗೆ ಬರೋ ಲೀಡ್ಸ್ ಮೇಲೆ ಪೂರ್ತಿ ಹಿಡಿತ ಸಿಕ್ತು. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಬಿಸ್ನೆಸ್ ಮೊದಲನೇ ಬಾರಿಗೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಬೆಳೆಯೋಕೆ ಶುರುವಾಯಿತು. ಸ್ವಂತವಾಗಿ ಕಲಿತ ವಿದ್ಯೆಯ ಪವರ್ ಏನು ಅಂತ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಯ್ತು. ಆದ್ರೆ ಕೇಳಿ, ಜ್ಞಾನ ಸಿಕ್ಕಿದ್ದು ಕತೆಯ ಫಸ್ಟ್ ಪಾರ್ಟ್ ಅಷ್ಟೇ. ಅಸಲಿ ಗೇಮ್ ಚೇಂಜರ್ ಅನ್ವೇಷಣೆ ಆಗಿದ್ದೇ ಇದ್ರ ನಂತರ. ಅದೇ ಬಿಸ್ನೆಸ್ ಗ್ರೋತ್ನ ಹೊಸ ಫಾರ್ಮುಲಾ. ಸರಿ, ಜ್ಞಾನ ಇತ್ತು. ಈಗ ಅದನ್ನ ಇನ್ನಷ್ಟು ಸ್ಮಾರ್ಟ್ ಆಗಿ ಪರಿಣಾಮಕಾರಿಯಾಗಿ ಬಳಸಬೇಕಿತ್ತು. ಆಗಲೇ ಎಂಟ್ರಿ ಕೊಟ್ಟಿದ್ದು ಆಟೋಮೇಷನ್ ಸಾಫ್ಟ್ವೇರ್ ಮತ್ತು ಸಿಆರ್ಎಂನಂತಹ ಟೆಕ್ನಾಲಜಿಗಳು. ಈ ಟೆಕ್ನಾಲಜಿಯನ್ನ ಬಿಸ್ನೆಸ್ ಜೊತೆ ಸೇರಿಸಿದಾಗ ಒಂದು ದೊಡ್ಡ ಸತ್ಯ ಗೊತ್ತಾಯಿತು. ವೇಗವಾದ ಬೆಳವಣಿಗೆಯ ನಿಜವಾದ ಸೀಕ್ರೆಟ್ ಏನು ಗೊತ್ತಾ? ಅದು ಬರೀ ಜ್ಞಾನ ಅಲ್ಲ, ಅಥವಾ ಬರೀ ಸಾಫ್ಟ್ವೇರ್ ಕೂಡ ಅಲ್ಲ. ಬದಲಿಗೆ ಸರಿಯಾದ ಜ್ಞಾನ ಪ್ಲಸ್ ಸರಿಯಾದ ಸಾಫ್ಟ್ವೇರ್, ಇವೆರಡರ ಪವರ್ಫುಲ್ ಕಾಂಬಿನೇಷನ್. ಇದೇ ಮುಂದೆ ವಿಷಯವೋ ಡಿಜಿಟಲ್ನ ಮೂಲತತ್ವ ಆಯ್ತು. ಈ ಸತ್ಯದ ಅರಿವಾದಾಗ ತಲೆಯಲ್ಲಿ ಒಂದು ಆಲೋಚನೆ ಬಂತು. ಅರೆ, ನಾನು ಎದುರಿಸಿದ ಈ ಸಮಸ್ಯೆಯನ್ನ ದೇಶದ ಲಕ್ಷಾಂತರ ಸಣ್ಣ ಉದ್ಯಮಿಗಳು ಕೂಡ ಎದುರಿಸ್ತಿದ್ದಾರಲ್ಲ, ಈ ಪರಿಹಾರವನ್ನ ಅವರಿಗೂ ಯಾಕೆ ತಲುಪಿಸಬಾರ್ದು ಅಂತ. ನೋಡಿ, ಈ ಒಂದು ಆಲೋಚನೆಯೇ ಒಂದು ದೊಡ್ಡ ದೃಷ್ಟಿಕೋನಕ್ಕೆ ಕಾರಣವಾಯ್ತು. ಸೊ ಈ ಪ್ಲಾಟ್ಫಾರ್ಮ್ ಡಿಸೈನ್ ಆಗಿರೋದೇ ನಮ್ಮ ದೇಶದ ಆರ್ಥಿಕತೆಯ ನಿಜವಾದ ಹೀರೋಗಳಿಗಾಗಿ. ಅಂದ್ರೆ ಯಾರು? ಸಣ್ಣ ಉದ್ಯಮಿಗಳು, ಹೊಸ ಸ್ಟಾರ್ಟ್ಅಪ್ಗಳು, ಸ್ಥಳೀಯ ಅಂಗಡಿಗಳು ಮತ್ತು ತಮ್ಮ ಸಾಂಪ್ರದಾಯಿಕ ಬಿಸ್ನೆಸ್ ಅನ್ನ ಡಿಜಿಟಲ್ ಜಗತ್ತಿಗೆ ತರಬೇಕು ಅಂತ ಅಂದ್ಕೊಂಡಿರೋ ಪ್ರತಿಯೊಬ್ಬರಿಗಾಗಿ. ಮಿಷನ್ ಏನು ಅಂದ್ರೆ ಅದು ತುಂಬಾ ಸ್ಪಷ್ಟ ಮತ್ತು ಅಷ್ಟೇ ದೊಡ್ಡದಾಗಿದೆ. ಕನಿಷ್ಠ 1 ಲಕ್ಷ ಸಣ್ಣ ಉದ್ಯಮಗಳಿಗೆ ತಮ್ಮ ಬಿಸ್ನೆಸ್ ಅನ್ನ 10 ಪಟ್ಟು ಅಂದ್ರೆ 10x ಗ್ರೋತ್ ಸಾಧಿಸೋಕೆ ಹೆಲ್ಪ್ ಮಾಡೋದು. ಇದು ಬರೀ ಒಂದು ನಂಬರ್ ಅಲ್ಲ, ಇದೊಂದು ಕಮಿಟ್ಮೆಂಟ್. ಈ ಇಡೀ ಆಂದೋಲನದ ಹಿಂದಿರೋ ನಂಬಿಕೆ ಒಂದೇ. ಏನಂದ್ರೆ ಡಿಜಿಟಲ್ ಗ್ರೋತ್ ಅನ್ನೋದು ಬರೀ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳ ಹಕ್ಕಲ್ಲ. ಅದೇ ಪವರ್, ಅದೇ ಅವಕಾಶ ಪ್ರತಿಯೊಬ್ಬ ಸಣ್ಣ ವ್ಯಾಪಾರಿಗೂ ಸಿಗ್ಲೇಬೇಕು. ಇದರಲ್ಲಿ ರಾಜಿ ಇಲ್ಲ. ಈ ದೊಡ್ಡ ಗುರಿಯನ್ನ ತಲುಪೋಕೆ ವಿಷಯವೋ ಡಿಜಿಟಲ್ ಒಂದು ಕಂಪ್ಲೀಟ್ ಬಿಸ್ನೆಸ್ ಗ್ರೋತ್ ಈಕೋಸಿಸ್ಟಮ್ ಅನ್ನೇ ಕೊಡುತ್ತೆ. ಅಂದ್ರೆ
ಲೀಡ್ ಮ್ಯಾನೇಜ್ಮೆಂಟ್ ಇರ್ಬೋದು, ವಾಟ್ಸ್ಆಪ್ ಆಟೋಮೇಷನ್ ಇರ್ಬೋದು, ಹೀಗೆ ಬಿಸ್ನೆಸ್ಗೆ ಬೇಕಾದ ಎಲ್ಲಾ ಟೂಲ್ಸ್ ಒಂದೇ ಕಡೆ ಸಿಗುತ್ತೆ. ತುಂಬಾ ಸಿಂಪಲ್. ಸೊ ಕೊನೆಗೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂದ್ರೆ ವಿಶ್ವೋ ಡಿಜಿಟಲ್ ಅನ್ನೋದು ಕೇವಲ ಒಂದು ಸಾಫ್ಟ್ವೇರ್ ಅಥವಾ ಒಂದು ಕಂಪನಿ ಅಲ್ಲ. ಅದರ ಹಿಂದೆ ಇರೋದು ಅದಕ್ಕಿಂತ ಬಹಳ ದೊಡ್ಡದಾದ ಒಂದು ದೃಷ್ಟಿಕೋನ. ಹೌದು, ಇದು ಬರೀ ಕಂಪನಿ ಅಲ್ಲ, ಇದೊಂದು ಐಡಿಯಾ, ಒಂದು ಮಿಷನ್, ಸಣ್ಣ ಉದ್ಯಮಿಗಳನ್ನ ಸಬಲೀಕರಣಗೊಳಿಸುವ ಒಂದು ಡಿಜಿಟಲ್ ಚಳವಳಿ, ಪ್ರತಿಯೊಬ್ಬ ವ್ಯಾಪಾರಿಯ ಕೈಗೆ ಅವರ ಬಿಸ್ನೆಸ್ನ ನಿಯಂತ್ರಣವನ್ನ ವಾಪಸ್ ಕೊಡುವ ಒಂದು ಪ್ರಯತ್ನ. ಈ ಚಳವಳಿಯ ಅಲ್ಟಿಮೇಟ್ ಗೋಲ್ ಒಂದೇ: ಪ್ರತಿಯೊಬ್ಬ ಸಣ್ಣ ಉದ್ಯಮಿಯೂ ತುಂಬಾನೇ ಆತ್ಮವಿಶ್ವಾಸದಿಂದ ಡಿಜಿಟಲ್ ಜಗತ್ತಿಗೆ ಕಾಲಿಡಬೇಕು ಮತ್ತು ತಮ್ಮ ಬಿಸ್ನೆಸ್ ಅನ್ನ 10 ಪಟ್ಟು ಬೆಳೆಸಬೇಕು. ಈ ಕತೆ ನಿಜಕ್ಕೂ ಒಂದು ಸ್ಫೂರ್ತಿ ಅಲ್ವಾ? ಹಾಗಿದ್ರೆ ಈಗ ಉಳಿದಿರೋ ಪ್ರಶ್ನೆ ಒಂದೇ: ಪ್ರತಿಯೊಬ್ಬ ಉದ್ಯಮಿಯೂ ತಮ್ಮ ವ್ಯಾಪಾರದ ಬೆಳವಣಿಗೆಯ ಹೊಸ ಅಧ್ಯಾಯವನ್ನ ಶುರು ಮಾಡೋಕೆ ಸಿದ್ಧರಿದ್ದಾರಾ? ಇದು ನಿಜಕ್ಕೂ ಯೋಚಿಸಬೇಕಾದ ವಿಷಯ.